ಫ್ರೆಂಡ್ಸ್, ಇವತ್ತು ನನ್ನ ಜೊತೆಗಿದ್ದಾರೆ. ನೀವು ನಂಬ್ಲಿಕ್ಕಿಲ್ಲ, ಇವರು ಮಡಿಕೇರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ. ನಮ್ಮೆಲ್ಲರ ಫೇವ್ರೆಟ್ ಶೋ ಯಾವ್ದು ಅಂತ ಹೇಳಿ? ಬಿಗ್ ಬಾಸ್. ಎಸ್, ಆ ಬಿಗ್ ಬಾಸ್ ಹಿಂದಿನ ಅದ್ಭುತವಾದ ಧ್ವನಿ ಅಂತ ಹೇಳಿದ್ರೆ ಅದು ನಮ್ಮ ಪ್ರದೀಪ್ ಸರ್ದು. ಸೊ ತುಂಬಾನೇ ಖುಷಿ ಆಗ್ತದೆ ನಿಮ್ನ ಇವತ್ತು ನಾನು ಮಡಿಕೇರಿಯಲ್ಲಿ ನೋಡ್ತಾ ಇರೋದು. ನಮ್ಮ ಕೊಡಗು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕೊಡಗು ಅಂದ ತಕ್ಷಣ ಅಂದ್ರೆ ಅದು ಆ ಪದ ಕೇಳಿದ ತಕ್ಷಣನೇ ತಂಪಾದ ಗಾಳಿ ಬಂದಂಗ ಆಗುತ್ತೆ. ಯಾಕಂದ್ರೆ ಅದು ಒಂಥರ ಸ್ವರ್ಗದ ಫೀಲ್ ಕೊಡುತ್ತೆ ನನಗೆ. ಇಲ್ಲಿಗೆ ಬಂದ ತಕ್ಷಣನೇ ಎಲ್ಲಾ ಜಂಜಡಗಳು ಕೂಡ ದೂರ ಆಗುತ್ತೆ. ಆ ರೀತಿಯ ಒಂದು ಫೀಲ್ ಅನ್ನ ಕೊಡುತ್ತೆ. ಅಷ್ಟೇ ಏನು ಅಂತಂದ್ರೆ ಇಲ್ಲಿಯ ಜನರು ಕೂಡ ಪ್ರೀತಿಯನ್ನ ಎಲ್ರಿಗೂ ಕೂಡ ಹಂಚುವಂತವ್ರು. ಅದೇ ತರಾನೇ ನಮ್ಮ ದೇಶವನ್ನ ಕಾಯುವಂತ ಯೋಧರನ್ನ ಕೊಟ್ಟುವಂತವ್ರು ಕೂಡ. ಸೊ ಹಾಗಾಗಿ ಅದೆಲ್ಲದರ ಒಂದು ಮಿಶ್ರಣ ಏನಿದೆ ಅದನ್ನ ಕೊಡುತ್ತೆ. ಅದ್ರ ಜೊತೆಗೇನೆ ನಮ್ಗೆ ಸ್ವಲ್ಪ ನಿದ್ದೆ ಬಂದ್ರೆ ನಮ್ಮನ್ನ ಎಬ್ಸೋದಕ್ಕೆ ಕೊಡುವಂತಹ ಕಾಫಿಯನ್ನು ಕೂಡ ಕೊಡುವಂತಹ ಊರಿದು. ಹಾಗಾಗಿ ಎಲ್ಲದರ ಒಂದು ಸೂಪರ್ಬ್ ಆಗಿರುವಂತಹ ಮಿಶ್ರಣ ನಮ್ಮ ಈ ಕೊಡಗಿನಲ್ಲಿದೆ. ಅದ್ರ ಜೊತೆಗೆ ನಮ್ಮ ಕಾವೇರಿಯನ್ನ ಮರೆಯೋಕ್ಕಾಗತ್ತ? ಸೊ ಅದರೆಲ್ಲ ನೆನಪುಗಳು ಆಗೇ ಆಗುತ್ತೆ. ಸೊ ಬಿಗ್ ಬಾಸ್ ಡೈಲಾಗ್ ಒಂದ್ಸತಿ ಮತ್ತೊಮ್ಮೆ ಈಗ ಹೇಳ್ಬೇಕು ಸರ್ ನೀವು ಪ್ಲೀಸ್. ದಿನ 1 ಸಂಜೆ 6:30 ಇಲ್ಲಿ ನಮ್ಮ ನಿಮ್ಮ ನಡುವೆ ಮಾತುಕತೆ ನಡೀತಾ ಇದೆ. ಧನ್ಯೋಸ್ಮಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್.